ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರು ಧರ್ಮದ ಹೆಸರಿನಲ್ಲಿ ವ್ಯಾಪಾರ ಮಾಡುತ್ತಾರೆ ಎಂಬುದು. ನೋಡಿ, ಜಮಿಯತ್ ಉಲೆಮಾ ಎ ಹಿಂದ್ ಒಂದು ಹಲಾಲ್ ಟ್ರಸ್ಟ್, ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದು. ಅದರ ಸರ್ಟಿಫಿಕೇಟ್ ನೀವು ಇಶ್ಯೂ ಮಾಡ್ತೀರಾ, ಮತ್ತೆ ಎಲ್ಲರೂ ಹೇಳ್ತಾರೆ ಅದರಲ್ಲಿ ಒಳ್ಳೆ ಲಾಭ ಇದೆ, ದೊಡ್ಡ ಬಿಸ್ನೆಸ್ ಇದು ಅಂತ. ಸೊ ಅದರಲ್ಲೇನು ತಪ್ಪಿದೆ? ನಾನು ನನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬಲ್ಲೆ. ಅಂದರೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ, ಎಷ್ಟು ಖರ್ಚು ಬರುತ್ತೆ, ಮತ್ತೆ ಸರ್ಪ್ಲಸ್ ಎಷ್ಟಿರುತ್ತೆ ಅಂತ. ಇದು ಬಿಸ್ನೆಸ್ ಅಲ್ಲ, ಇದೊಂದು ಸರ್ವೀಸು. ಖಂಡಿತವಾಗ್ಲೂ ಬಿಸ್ನೆಸ್ ಅಲ್ಲ, ಬಿಲ್ಕುಲ್ ಇದೊಂದು ಸರ್ವೀಸ್. ಇದು ಬಿಸ್ನೆಸ್ ಯಾವಾಗುತ್ತೆ ಅಂದರೆ ನೀವು ಪ್ರಾಫಿಟ್ ಎಕ್ಸ್ಪೆನ್ಸ್ ವಗೇರ ಎಲ್ಲ ಲೆಕ್ಕ ಹಾಕಿದ್ಮೇಲೆ ಪ್ರಾಫಿಟ್ ಏನ್ ಬರ್ತಿದೆ, ಏನ್ ಉಳಿತಾಯ ಆಗ್ತಿದೆಯಲ್ಲ, ಅದಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು ಅಲ್ವಾ. ಸೊ ನಾನ್ ನಿಮಗೆ ಇವಾಗ ಕಳೆದ 3 ವರ್ಷದ ಲೆಕ್ಕ ತೋರಿಸ್ತೀನಿ ಎಷ್ಟು ಸರ್ಪ್ಲಸ್ ಇದೆ ಅಂತ. ಪ್ರತಿ ಸರ್ಟಿಫಿಕೇಟ್ಗೆ 10,000 ರೂಪಾಯಿ ತಗೋತೀರಾ? ಇಲ್ಲ, ಬಿಲ್ಕುಲ್ ಇಲ್ಲ. ಯಾವ ಸರ್ಟಿಫಿಕೇಟ್ಗೂ 10,000 ತಗೊಳ್ಳೋದಿಲ್ಲ. ಇದು ತಪ್ಪು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರೋದಿದು. ಇದು ರಿಜಿಸ್ಟ್ರೇಷನ್ಗೋಸ್ಕರ ಯಾವುದೇ ಕಂಪ್ನಿ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದನ್ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಮತ್ತೆ ಸಿಸ್ಟಮ್ನ ನಾವೇನ್ ಮಾಡಿಲ್ಲ. ಈ ಸಿಸ್ಟಮ್ನ ಪೂರ್ತಿ ಜಾರಕ್ಕೆ ತಂದಿದ್ದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಮತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ISO ಮತ್ತೆ ಯಾವ ಕಂಟ್ರೀಸ್ಗೆ ಇವರು ಏನು ಇಂಪೋರ್ಟಿಂಗ್ ಕಂಟ್ರೀಸ್ ಏನಿದೆ ಅವ್ರದ್ದೇನು ಅದು ಸರ್ಟಿಫಿಕೇಶನ್ ಬಾಡೀಸ್ ಇವೆ, ಅವರ ಕೊಲಾಬ್ರೇಷನ್ ಇಂದ ಅವರ ಸಲಹೆ ಮೇರೆಗೆ ಅವರ ತೀರ್ಪುಗಳ ಮೇಲೆ ಒಂದು ಸಿಸ್ಟಮ್ನ ಡೆವಲಪ್ ಮಾಡ್ಲಾಗ್ತದೆ. ನೋಡಿ, ಒಂದ್ ವಿಷಯ ನನಗೆ ಹೇಳಿ, ನೀವು ಈ ಕುಡಿಯೋ ಅಥವಾ ತಿನ್ನೋ ವಸ್ತುಗಳಾಗಿರ್ಬೋದು ಅಥವಾ ಮಾಂಸ ಆಗಿರ್ಬೋದು, ಇಂಥ ವಸ್ತುಗಳ ಮೇಲೆ ನೀವು ಹರಾಮ್ ಅಥವಾ ಹಲಾಲ್ ಅಂತ ಬರೀಬಹುದು. ಆದ್ರೆ ಟೂತ್ ಪೇಸ್ಟ್, ಎಣ್ಣೆ, ಸಾಬೂನು, ಇದು ಹರಾಮ್ ಅಥವಾ ಹಲಾಲ್ ಆಗೋದಕ್ಕೆ ಹೇಗೆ ಸಾಧ್ಯ? ಏನಂದ್ರೆ, ಮೊದಲು ಒಂದು ವಿಷಯ ಹೇಳಿ ನಂಗೆ. ನನ್ನ ಊಟ ಮತ್ತೆ ಈ ಬಾಟ್ಲ್ ಇರೋಂಥ ನೀರು, ಇದೊಂದು ಇಶ್ಯೂ ಇದೆ. ನನ್ನ ಕಮಾಯಿ ಅದು ಕೂಡ ಹರಾಮ್ ಆಗಿರ್ಬೋದು. ನಾನು ಹೇಳ್ತಿರ್ತೀನಿ ದೋಸ್ತುಗಳಿಗೆ, ತಿಂತಿರೋದು ಮಾತ್ರ ಹರಾಮ್ ಕಿ ಕಮಾಯಲ್ಲಿ, ಮತ್ತೆ ರೆಸ್ಟೋರೆಂಟ್ ಹಲಾಲ್ದೇ ಹುಡುಕ್ತೀಯಾ ಅಂತ. ಸೊ ಹಲಾಲ್ ಎಲ್ಲಿಂದ ಬಂತು? ನಿನ್ ಕಮಾಯಿನೇ ಹರಾಮ್ ಆಗಿರುವಾಗ ಊಟ ಹೇಗ್ ಹಲಾಲ್ ಆಗಕ್ ಸಾಧ್ಯ? ನಾನಿದನ್ನ ನಿಮಗೆ ಹಲಾಲ್ ಅರ್ಥ ಮಾಡ್ಸೋದಕ್ಕೆ ಹೇಳ್ತಿದ್ದೀನಷ್ಟೇ. ಅಂದ್ರೆ ನೀರಿಗೂ ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ? ಹಾ, ಖಂಡಿತ. ನೀರನ್ನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾವ ಕೆಮಿಕಲ್ ಇಂದ ಈ ನೀರ್ನ ಸ್ವಚ್ಛ ಮಾಡ್ತಿದ್ದಾರೆ, ಇಲ್ಲ ಯಾವ ಪಾತ್ರೆನಲ್ಲಿ ಅಥವಾ ಯಾವ ಮಷೀನಲ್ಲಿ ಈ ನೀರ್ನ ಹಾಕಿ ಸ್ವಚ್ಛ ಮಾಡ್ತಿದಾರೋ ಆ ನೀರು ಪವಿತ್ರನಾ ಇಲ್ಲ ಅಪವಿತ್ರನಾ? ಪವಿತ್ರವಾಗಿದ್ರೆ ಹಲಾಲ್ ಅದು, ಅಪವಿತ್ರವಾಗಿದ್ರೆ ಹರಾಮ್ ಅದು. ನೋಡಿ, STFನ ಆಫೀಸರ್ಸ್ ಏನಿದ್ದಾರೆ ಅವ್ರು ಹೇಳ್ತಾರೆ, ತನಿಖೆಯಿಂದ ಗೊತ್ತಾಗಿದ್ದೇನಂದ್ರೆ ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೂಲಕ ಪ್ರಾಡಕ್ಟ್ಗಳನ್ನ ವೆರಿಫಿಕೇಶನ್ ಮಾಡ್ದೇನೆ. ನೋಡಿ, ಈ ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾನೇ ಬೇರೆ, ಮತ್ತೆ ಹಲಾಲ್ ಟ್ರಸ್ಟ್ ಏನಿದೆ ಅದೇ ಬೇರೆ ಸಂಸ್ಥೆ. ಅವ್ರ ಬಗ್ಗೆನೇ ಹೇಳಿದ್ದಾರೆ. ಆದ್ರೆ ಅವ್ರು ಹೇಳಿರೋದೇನಂದ್ರೆ ಲ್ಯಾಬ್ ಟೆಸ್ಟಿಂಗ್ ಮಾಡ್ದೇನೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದ್ ವಿಷಯ ಏನಂದ್ರೆ, ಇದು ಕುತೂಹಲವಾಗಿ 2 ವಿಷಯ ಇದೆ. ಒಂದ್ ವಿಷಯ ಏನಂದ್ರೆ, ಈ ಅವರು ಹೇಳ್ಬಿಟ್ರು ಅಂದ ತಕ್ಷಣ ಏನೂ ನಡೆಯೋದಿಲ್ಲ, ವಿಷಯ ಕೋರ್ಟಲ್ಲಿದೆ, ಸಬ್ ಜುಡಿಸ್ದು ಮ್ಯಾಟ್ರು. ಇನ್ನೊಂದು ವಿಷಯ ಏನು ಅಂದ್ರೆ, ಅದು ನಾವು ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಿಲ್ಲ. ಅಂದ್ರೆ ನಂಗದು ರಿಲೇಟೆಡ್ ಅಲ್ಲ. ನೋಡಿ, ನಿಮ್ ಬಗ್ಗೆ ಅವರು ಹೇಳ್ತಾರೆ, ಮೌಲಾನಾ ಮೆಹಮೂದ್ ಮದನಿ ಅವರನ್ನ ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅವರು 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಅಂತ. ಇಲ್ಲ, 2 ದಿನ ತನಕ, ಮತ್ತೆ ಅದಾದ್ಮೇಲೆ ಇನ್ನೂ 2 ದಿನ ತನಕ. ಮತ್ತೆ ನಾನೊಬ್ನೇ ಅಲ್ಲಿಗೆ ಹೋಗಿರೋದು, ಬೇರೆ ಯಾರು ಅಲ್ಲಿ ಹೋಗಿಯೂ ಇಲ್ಲ. ಸುಪ್ರೀಂ ಕೋರ್ಟಿಂದ ಪ್ರೊಟೆಕ್ಷನ್ ಕೊಡ್ಲಾಗಿತ್ತು, ನನಗೂ ಕೊಟ್ಟಿದ್ರು, ಆದ್ರೂ ನಾನು ಹೋಗಿದ್ದೆ. ನಾನು ಹೋಗಿ ಹೇಳ್ದೆ, ಖಂಡಿತವಾಗ್ಲೂ ನಾನು ಪ್ರಶ್ನೆ ಮಾಡೇ ಮಾಡಿದ್ರೆ ಏನ್ ಹೇಳಿದ್ರು? ನಿಮ್ಗೆ ಅದನ್ನೇ ಹೇಳ್ತಿದ್ದೀನಲ್ಲ ನಾನು. ಭಯ, ಒಂದ್ ವೇಳೆ ನೀರ್ ಅಪವಿತ್ರ ಇದ್ರೆ, ಗಲೀಜ್ ನೀರಿದ್ರೆ ಮತ್ತದನ್ನ ಮಷೀನಲ್ಲಿ ಸ್ವಚ್ಛ ಮಾಡ್ಬಿಟ್ರೆ, ಮತ್ತೆ ಅಪವಿತ್ರ ಜಾಗದಿಂದ ಅದರ ಸೋರ್ಸೆ ಅಪವಿತ್ರ ಆಗೋಗಿದೆ, ನೀರು ಹಲಾಲ್ ಆಗಲ್ಲ, ಹರಾಮ್ ಆಗಿರುತ್ತೆ. ಹಲಾಲ್ ಅಂದ್ಬಿಟ್ರೆ ಬರೀ ಕುಯ್ಯೋದಷ್ಟೇ ಅಲ್ಲ, ಅದು ಬಿಲ್ಕುಲ್ ಕೊನೆಗೆ ಬರೋದು. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೇನು ಅಂತಂದ್ರೆ, ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದು ಹಲಾಲ್ ಮತ್ತೆ ಜಟ್ಕಾನಲ್ಲಿ ವ್ಯತ್ಯಾಸ ಇದೆ. ತುಂಬಾನೇ ಚಿಕ್ಕ ವ್ಯತ್ಯಾಸ, ಇದು ತುಂಬಾ ಚಿಕ್ಕ ಪಾರ್ಟ್ ಅದು. ಹಾಗಿದ್ರೆ ಟೂತ್ ಪೇಸ್ಟ್ ಅಲ್ಲಿ ಹಲಾಲ್ ಮತ್ತೆ ಜಟ್ಕಾ ಎಲ್ಲಿಲ್ಲ? ಟೂತ್ ಪೇಸ್ಟ್ ಅಲ್ಲಿ ಚರ್ಬಿ ಸೇರಿಸ್ಬಿಟ್ರೆ
ಇಲ್ಲ ಅಂತ ಅಂತ ಮೆಟೀರಿಯಲ್ ಏನಾದರೂ ಸೇರಿಸಿದ್ರೆ ಅದು ನಾನಂತೂ ವೆಜಿಟೇರಿಯನ್ ಜನಗಳಿಗೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಯಾವ ಮಟೀರಿಯಲ್ಸ್ನ ಜೆಲಟಿನ್ ತರದಿಂದ ಅದನ್ನ ಮಾಡಿದ್ರೆ ಪ್ರಾಣಿಗಳ ಮೂಳೆಯಿಂದ ಮಾಡ್ಲಾಗತ್ತೆ. ಸೊ ಅದು ಅಪವಿತ್ರನೇ ಅಲ್ವಾ? ನೀವು ಅದನ್ನ ಬಾಯಲ್ಲಿ ಹಾಕೊಂಡು ಯೂಸ್ ಮಾಡ್ತೀರಾ, ಹೇಗಿರುತ್ತೆ? ಮತ್ತೆ ಎಣ್ಣೆ? ಅಡಿಗೆ ಎಣ್ಣೆ ಆಗಿದ್ರು ಅದೇ ತರ ಆಗಿರುತ್ತೆ ಅಲ್ವಾ? ಇಲ್ಲ ಕೊಬ್ಬರಿ ಕೊಬ್ಬರಿ ಎಣ್ಣೆ? ಎಣ್ಣೆ ಅಲ್ರಿ, ತೆಂಗಿನ ಎಣ್ಣೆಲೂ ಇದೇ ಪ್ರೊಸೆಸ್ ಇದೆ ಅಲ್ವಾ? ಈಗ ಪ್ರಾಣಿಗಳು ಚರ್ಬಿ ಸೇರಿಸಿ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಸೊ ಅಂದ್ರೆ ನೀವು ನಿಮ್ಮ ಸರ್ಟಿಫಿಕೇಟ್ ಇನ್ನೊಂದು ವಿಷಯ ಇದೆ. ಇಲ್ಲ ಇನ್ನೊಂದು ವಿಷಯ ಇದೆ. ಇದು ನಮ್ಮ ಷರತ್ ಅಲ್ವೇ ಅಲ್ಲ. ಈ ಷರತ್ ಇರೋದು ಇಂಪೋರ್ಟಿಂಗ್ ಕಂಟ್ರೀಸ್ ಅಲ್ಲಿ. ನಿಮಗೆ ಎಕ್ಸ್ಪೋರ್ಟ್ ಇನ್ಕಮೂ ಬೇಕು, ಮತ್ತೆ ಹೊಟ್ಟೆನೂ ಉರಿತಿದೆ ನಿಮಗೆ. ಮತ್ತಿದು ಹೆಂಗ್ ಸಾಧ್ಯ ಆಗುತ್ತೆ ಹೇಳಿ? ಎರಡು ಒಟ್ಟೊಟ್ಟಿಗೆ ಆಗಕ್ ಸಾಧ್ಯನೇ ಇಲ್ವಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ. ನಾವು ಮಾಡಿರೋದಲ್ಲ ಇದು. ಈ ಆರ್ಗನೈಸೇಷನ್ನ ನಾವೆಲ್ಲ ಕಟ್ ನಿಲ್ಸಿದ್ದು. ಈ ಆರ್ಗನೈಸೇಷನ್ ನಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸಿ ಕಟ್ ನಿಲ್ಸಿದೆ. ಯಾಕಂದ್ರೆ ಇಂಪೋರ್ಟಿಂಗ್ ಕಂಟ್ರಿ ಷರತ್ತಿತ್ತು ಅಂತ. ಅವ್ರದ್ದು ಏನಿತ್ತಪ್ಪ ಅಂದ್ರೆ, ನೋಡ್ರಪ್ಪ ಈ ತರ ವಿಷಯ ಇರಬೇಕು, ಮತ್ತೆ ಈ ತರ ಇಂಥ ಪ್ರೊಸೆಸ್ಗಳಿಂದ ಹೋಗ್ಬೇಕದು ಅಂತ. ಅವರ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಅವರ ಕ್ವಾಲಿಟಿ ಕೊಡೋದು ಮುಖ್ಯ ಆಗಿರುತ್ತೆ ಅವ್ರಿಗೆ. ಈಗ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತಿದೆ. ಮತ್ತೆ ಇದೊಂದೇ ಕಂಟ್ರಿ ಅಲ್ಲ, ಇಂಥ ಸುಮಾರು 50 ಕಂಟ್ರೀಸ್ ಇದೆ ಅವ್ರಿಗೆ ಈ ರಿಕ್ವೈರ್ಮೆಂಟ್ಸ್ ಬೇಕಿದೆ. ಆ ರಿಕ್ವೈರ್ಮೆಂಟ್ಸ್ ಪೂರ್ತಿ ಮಾಡ್ಬೇಕಾಗಿರೋದು ಡಿಪಾರ್ಟ್ಮೆಂಟ್. ಅದಕ್ಕೆ ನಮ್ಮ ಹತ್ರ ಬಂದ್ರು, ನಾವು ಅವ್ರಿಗೆ ಸಹಾಯ ಮಾಡಿದ್ವಿ. ನಮ್ಗೆ ಇವತ್ತು ಹೇಳಿಸಿ ಇವತ್ತೇ ನಿಲ್ಲಿಸ್ಬಿಡ್ತೀವಿ. ತಯಾರಿದೀವಿ ನಾವು ಪೂರ್ತಿಯಾಗಿ ಬಂದ್ ಮಾಡೋದಕ್ಕೆ. ಕಮ ಏನಿಲ್ಲ ಇದರಲ್ಲಿ. ಇನ್ನು ನಮ್ಗೆ ಅವಮಾನ ಆಗುತ್ತೆ. ಗೇಲಿ ಮಾಡ್ಕೊಂಡು ತಿರ್ಗಾಡ್ತಾರೆ ಎಲ್ರು ಚಪ್ಪಾಳೆ ತಡ್ತಾರೆ, ನಗ್ತಾರೆ ನಿಮ್ ಪ್ರಶ್ನೆಗಳನ್ನ ಕೇಳಿ. ಮತ್ತೆ ಇಲ್ಲ, ನೀವ್ ಹೇಳೋದು ಸರಿಯಾಗಿದೆ. ಅದರ ಅವಶ್ಯಕತೆ ಇಲ್ಲ ಅಂತಂದ್ರೆ ನೀವು ಅದನ್ನ ಕ್ಲೋಸ್ ಮಾಡಬಹುದು ಅಂತ. ಖಂಡಿತ. ಒಳ್ಳೆ ಎಲ್ಲಿ ಯಾರು ಯಾವಾಗ ಹೇಳಿದ್ರು ಬಂದ್ ಮಾಡ್ಬಿಡ್ತೀವಿ. ನಾಳೆ ಬಂದ್ ಮಾಡು ಅಂತಂದ್ರೆ ಇವತ್ತೇ ಬಂದ್ ಮಾಡ್ತೀವಿ. ಇವತ್ ಬಂದ್ ಮಾಡು ಅಂದ್ರೆ ಈಗ್ಲೇ ಬಂದ್ ಮಾಡ್ತೀವಿ ನಾವು. ಸರ್, ನಿಮ್ ಸಂಸ್ಥೆನಲ್ಲಿ ಹೆಣ್ಮಕ್ಳನ್ನ ಬುರ್ಕಾ ಒಳಗಡೆ ಇಡ್ತಾರೆ, ಗಂಡ್ಮಕ್ಳಿಂದ ದೂರ ಇಟ್ಟು ಓದಿಸ್ಬೇಕು ಅಂತ ಹೇಳ್ತಾರೆ. ನಿಮಗ್ ಅನ್ಸೋದಿಲ್ವಾ ಹೆಣ್ಮಕ್ಳಿಗೆ ಈಕ್ವಲ್ ಆಪರ್ಚುನಿಟಿ ಸಿಗ್ಬೇಕು ಮತ್ತೆ ಬುರ್ಕಾಯಿಂದ ಸ್ವಾತಂತ್ರ್ಯ ಸಿಗ್ಬೇಕು ಅಂತ? ನಿಮ್ಮ ಪ್ರಶ್ನೆ ಸಮಂಜಸಕ್ಕೆ ಹತ್ರ ಇದೆ. ತುಂಬಾ ಸಮಂಜಸ ಅಲ್ಲ, ಸಮಂಜಸಕ್ಕೆ ಹತ್ರ ಇರೋ ಪ್ರಶ್ನೆ ಇದು. ಸೊ ಒಂದು ವಿಷಯ, ನೀವೇನ್ ಹೇಳ್ತಿದ್ದೀರಾ, ಬುರ್ಕಾದಿಂದ ಆಜಾದಿ ಬೇಕು ಅಂತ. ಅದೇ ಅಲ್ವಾ ನಿಮ್ ಪ್ರಶ್ನೆ? ನನ್ನ ನಂಬಿಕೆ ಏನಂದ್ರೆ, ಬುರ್ಕಾದಿಂದ ಆಜಾದಿ ಸಿಗುತ್ತೋ ಇಲ್ಲ ಸಿಗಲ್ವೋ, ಅವಳಿಗೆ ವಿದ್ಯಾಭ್ಯಾಸ ಸಿಗಲೇಬೇಕು, ಶಿಕ್ಷಣ ಸಿಗಬೇಕು. ಒಬ್ಳು ಹೆಣ್ಮಗಳು ಬುರ್ಕಾ ಹಾಕೊಂಡಿಲ್ಲ ಅಂತ ಇಟ್ಕೊಳ್ಳಿ. ಈಗ ನೀವೇನೆ, ನಿಮ್ಗೆ ಓದೋ ಎಲ್ಲ ಆಪರ್ಚುನಿಟೀಸು ಸಿಗ್ಬೇಕು, ಮತ್ತೆ ಎಂಥ ಎನ್ವಿರಾನ್ಮೆಂಟ್ ಇರಬೇಕು ಅಂದ್ರೆ ನೀವು ಸೇಫ್ ಅಂತ ಫೀಲ್ ಮಾಡಬೇಕು. ಸ್ವತಃ ನಿಮ್ಮಷ್ಟಕ್ಕೆ ಸಂತೋಷವಾಗಿದ್ದೀರಾ. ಸೊ ನೀವು ಹಿಜಾಬ್ ಹಾಕೊಂಡಿರೋ ಕಾರಣಕ್ಕೆ ನಿಮ್ಗೆ ಓದೋಕೆ ಅವಕಾಶ ಸಿಗ್ತಿಲ್ಲ ಅನ್ಕೊಳ್ಳಿ. ಇದು ಒಳ್ಳೆ ವಿಷಯ ಅನ್ಸುತ್ತಾ ನಿಮ್ಗೆ? ಸೊ ನೀವು ಈಗ ಹಿಜಾಬ್ ಹಾಕೊಂಡಿರೋ ಕಾರಣಕ್ಕೆ ನಿಮ್ಗೆ ಓದೋ ಅವಕಾಶ ಸಿಗಲ್ಲ ಅಂತ ಅನ್ಕೊಳ್ಳಿ. ಈಗ ಇದು ಒಳ್ಳೆ ವಿಷಯ ಅನ್ಸುತ್ತಾ ನಿಮ್ಗೆ, ಇಲ್ಲ ಅದು ಒಳ್ಳೆ ವಿಷಯ ಅನ್ಸುತ್ತಾ? ನಾವೇನ್ ನಂಬ್ತೀವಿ ಅಂತಂದ್ರೆ, ನಿಮಗೆ ಹಿಜಾಬ್ ಹಾಕೊಳಕ್ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಶುಭಾಶಯ ಹೇಳ್ತೀನಿ. ಮತ್ತೆ ನಿಮ್ಗೆ ಇವಳು ಕೂದಲು ಬಿಟ್ಕೊಂಡು ಓಡಾಡ್ತಿದ್ರು, ಇವಳು ಸೇಫ್ ಆಗಿರಲ್ಲ ಅಂತ ನಾವು ಹೇಳಿದ್ಮೇಲೂ ಇವಳು ಹಿಜಾಬ್ ಹಾಕೊಂಡಿಲ್ಲ ಅಂತ ಅದನ್ನ ಯಾರೋ ಹೇಳ್ಬಾರ್ದು. ಯಾವುದೇ ಸಂದರ್ಭದಲ್ಲೂ ನಮ್ಗೆ ಓದೋ ಅವಕಾಶ ಸಂಪೂರ್ಣವಾಗಿ ಸಿಗಬೇಕು. ನನ್ನ ಮಗಳು, ನನ್ನ ಸಹೋದರಿ, ನಿಮ್ಮ ಸಹೋದರಿ ಕೂಡ. ಅದು ಏನಂದ್ರೆ, ನಿಮ್ಮಷ್ಟಕ್ಕೆ ನೀವೇ ಕಂಫರ್ಟ್ ಆಗಿರಲ್ಲ. ಮತ್ತೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಹುಡುಗ ಹುಡುಗಿರು ಒಟ್ಟಿಗೆ ಓದ್ತಾ ಇರ್ತಾರೆ, ಮತ್ತೆ ಅಲ್ಲಿ ಸೇಫ್ ಫೀಲ್ ಆಗಿಲ್ಲ ಅಂದ್ರೆ ಆಗ ನಾನೇನ್ ಹೇಳ್ತೀನಿ ಅಂದ್ರೆ, ಕೇವಲ ಹುಡುಗಿರ್ಗೋಸ್ಕರ ನಾವೊಂದು ಬೇರೆನೇ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ. ಆಗ್ಲೇಬೇಕದು. ಅವ್ರ ವಿದ್ಯಾಭ್ಯಾಸ ಮುಂದುವರಿಬೇಕು. ನೋಡಿ, ಓದೋದ್ರಿಂದ ಹೊರಗೆ ಉಳಿದ್ ಬಿಟ್ರೆ ತಮ್ಮ ನಖಾಬ್ ಕಾರಣಕ್ಕೋ, ತಮ್ಮ ಹಿಜಾಬ್ ಕಾರಣಕ್ಕೋ, ಅಥವಾ ನಮ್ಮ ಹುಡುಗಿರ್ಗೋಸ್ಕರ ಇಂಥ ತುಂಬಾ ಇನ್ಸ್ಟಿಟ್ಯೂಟ್ಗಳು ಈಗಾಗಲೇ ನಮ್ಮ ದೇಶದಲ್ಲಿ ಇದೆ. ನಾನೇನ್ ಹೇಳ್ತೀನಿ ಅಂದ್ರೆ, ಹುಡುಗಿರ್ದ ಯೂನಿವರ್ಸಿಟಿ ಮಾಡಬೇಕು ಅಂತ, ಹುಡುಗಿರ್ಗೋಸ್ಕರನೇ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ. ತುಂಬಾ ಮೆಡಿಕಲ್ ಕಾಲೇಜಸ್ ಈ ದೇಶದಲ್ಲಿ ಹುಡುಗಿರ್ಗೋಸ್ಕರನೇ ಇದೆ. ಲೇಡಿ ಹಾರ್ಡಿಂಗ್ ಇದೆ ಅಲ್ಲಿ. ಸೊ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಹುಡುಗಿರ್ಗೆ ವಿದ್ಯಾಭ್ಯಾಸ ಸಿಗ್ಲೇಬೇಕು. ಅದಕ್ಕೋಸ್ಕರ ನಾವು ಬೇರೆ ಕಾಲೇಜ್ ಬೇಕಾದ್ರೂ ಮಾಡ್ತೀವಿ. ಈಗ ಯಾರಾದ್ರೂ ಕಂಫರ್ಟಬಲ್ ಆಗಿದಾರ ಎಲ್ಲರ ಜೊತೆ ಓದೋದಕ್ಕೆ ಅಂತಂದ್ರೆ ಅವರಿಗೆ ಅಲ್ಲಿ ಅವಕಾಶ ಸಿಕ್ಕರೆ ಒಳ್ಳೇದು ಅಲ್ವಾ? ನೋಡಿ, ನನಗೆ ಗೊತ್ತಾಗ್ಬೇಕಾಗಿರೋದೇನು ಅಂದ್ರೆ, ಈ ದಾರುಲ್ ಉಲೂಮ್ ಇದೆಯಲ್ಲ, ದೇವ್ಬಂದ್ ಇದೆಯಲ್ಲ, ಅಲ್ಲಿ ಭಾಗವಹಿಸ್ಬೇಕು ಅಂತಂದ್ರೆ ಹುಡುಗಿರು ಬುರ್ಕಾ ಹಾಕೊಳ್ಳೋದು ಕಂಪಲ್ಸರಿ. ಇಲ್ಲ, ಅಲ್ಲಂತೂ ಹುಡುಗಿರ್ಗೆ ತರಬೇತಿನೇ ಕೊಡಲ್ಲ.
ಆದ್ರೆ ಹುಡುಗಿರಿಗೆ ಇಂಥ ತರಬೇತಿ ಕೊಡೋ ಬರೀ ಹುಡುಗಿರಿರೋ ಇನ್ಸ್ಟಿಟ್ಯೂಷನ್ಸೇ ನಮ್ ದೇಶದಲ್ಲಿ ಕೂಡ ಇದೆ. ನೋಡಿ, ಇದು ಮತ್ತೆ- ಎಂಥ ದುರಂತ ಅಂತಂದ್ರೆ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇಲ್ಲಿ ಹುಡುಗಿರಿಗೆ ಅಡ್ಮಿಷನ್ ಇಲ್ವಾ? ಹಾ ಅದು ಮಿಕ್ಸ್ ಮಾಡೋದೇನ್ ಇದೆಯಲ್ಲ, ಸ್ವತಃ ನಾನು ಮಿಕ್ಸ್ ಮಾಡೋದಕ್ಕೆ ವಿರುದ್ಧ ಇದ್ದೀನಿ. ಪೂರ್ತಿ ಆಪರ್ಚುನಿಟಿ ಸಿಗ್ಬೇಕು, ಪೂರ್ತಿ ವಿದ್ಯಾಭ್ಯಾಸನೂ ಸಿಗ್ಬೇಕು, ಆದ್ರೆ ಮಿಕ್ಸ್ ಆಗ್ಬಾರ್ದು ಅಷ್ಟೇ. ಆ ಆಪರ್ಚುನಿಟಿನ ನೀವು ಇಲ್ಲ, ಕೊಡಿಲ್ಲ. ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಅದು ಯಾರಿಗೆಲ್ಲ ಅವಕಾಶ ಸಿಗುತ್ತೋ ಅವರಲ್ಲಿ ಹೋಗಿ ಓದ್ಲಿ ಅಂತ ಅಷ್ಟೇ.